Welcome to my YouTube channel. Like, subscribe, hit bell icon for more videos. Thank you. YouTube channel. In today's video, we are going to learn how to create an account in Quizzes and another one important website, GoFormative. How to integrate Google Classroom with these websites. We know the ಗೂಗಲ್ ಕ್ಲಾಸ್ ರೂಮ್ ಬಗ್ಗೆ ನಾವೆಲ್ಲ ಗೊತ್ತಿದೆ. ನಾವು ಈಗಾಗಲೇ ಅದರಲ್ಲಿ ವರ್ಕ್ ಮಾಡ್ತಾ ಇದೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನೆಲ್ಲ ನೀವು ಗಮನಿಸಿದ್ರೆ ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ ಹೇಗೆ ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡೋದು, ಅಸೈನ್ಮೆಂಟ್ ಕೊಡೋದು ಹೇಗೆ, ಕ್ವಿಜ್ ಅಸೈನ್ಮೆಂಟ್ ಕೊಡೋದು ಹೇಗೆ ಅನ್ನೋದನ್ನ ಹೇಳಿದ್ದೆ. ಈ ಕ್ವಿಜ್ ಅಸೈನ್ಮೆಂಟ್ ಅನ್ನ ನಾವು ಲೈವ್ ಆಗಿ ಮಾಡೋದಕ್ಕೋಸ್ಕರ, ಒಂದು ರಿಯಲ್ ಟೈಮ್ ಅಲ್ಲಿ ಕ್ವಿಜ್ ಅನ್ನ ಕಂಡಕ್ಟ್ ಮಾಡೋದಕ್ಕೋಸ್ಕರ ನಾವು ಗೂಗಲ್ ಕ್ಲಾಸ್ ರೂಮ್ ಅನ್ನ ಇನ್ನೊಂದು 2 ವೆಬ್ಸೈಟ್ ಗಳನ್ನ, ತುಂಬಾ ಫ್ರೀ ಆಗಿರ್ತಕ್ಕಂಥ ಮತ್ತೆ ಚೆನ್ನಾಗಿರ್ತಕ್ಕಂಥ 2 ವೆಬ್ಸೈಟ್ ಗಳ ಜೊತೆ ಲಿಂಕ್ ಮಾಡಬಹುದು. ವಿ ಕ್ಯಾನ್ ಇಂಟಿಗ್ರೇಟ್ ವಿತ್ ದೀಸ್ ವೆಬ್ಸೈಟ್ಸ್. ಸೊ ಆ ವೆಬ್ಸೈಟ್ಸ್ ಯಾವುದು ಅಂತಂದ್ರೆ, ಸೊ ಫಸ್ಟ್ ಒನ್ ಬಂದು ಕ್ವಿಝಿಸ್ ಅಂತ. ಕ್ವಿಝಿಸ್ ಇಟ್ಸ್ ಎ ರಿಯಲ್ ಟೈಮ್ ವೆಬ್ಸೈಟ್ and a free website to link with Google Classroom, and we can conduct online exams in the form of multiple choice question, fill in the blanks, true or false, and also a short answer question in real time. ಜೊತೆಯಲ್ಲೇ ಕಂಡಕ್ಟ್ ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿಗೆ ಟೈಮ್ ಬೌಂಡ್ ಇರುತ್ತೆ. ನಾವಿಲ್ಲಿ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಆ ಸ್ಟಾರ್ಟ್ ಮಾಡಿದಾಗ ವಿದ್ಯಾರ್ಥಿನ ಸ್ಟಾರ್ಟ್ ಮಾಡಬೇಕು, ನಾವು ಕ್ಲೋಸ್ ಮಾಡಿದಾಗ ವಿದ್ಯಾರ್ಥಿನ ಕ್ಲೋಸ್ ಮಾಡಬಹುದು. ಸೊ ಈ ತರದ ಒಂದು ವೆಬ್ಸೈಟ್ ನಮಗೆ ಫ್ರೀ ಆಗಿ ಕೊಡ್ತಾ ಇರ್ತಕ್ಕಂಥದ್ದು. ನಮ್ಮ ಗೂಗಲ್ ಕ್ಲಾಸ್ ಜೊತೆ ಇಂಟಿಗ್ರೇಟ್ ಮಾಡ್ತಕ್ಕಂಥ ಒಂದು ಆಪ್ಷನ್ ಅನ್ನ ಕೂಡ ಕೊಟ್ಟಿದೆ. ಸೊ ಅದನ್ನ ಇವತ್ತಿನ ಕ್ಲಾಸ್ ನಲ್ಲಿ ತಿಳ್ಕೊಳ್ಳೋಣ. ಸೊ ಹಾಗೆ ಇನ್ನೊಂದು ವೆಬ್ಸೈಟ್ ಇದೆ, GoFormative ಅಂತೇಳಿ. ಸೊ GoFormative ಆಲ್ಸೋ ಆಸ್ ಸೇಮ್ ಆಸ್ ಕ್ವಿಝಿಸ್ ತರನೇ ಇದು ಕೂಡ ಫಂಕ್ಷನ್ ಅನ್ನ ಮಾಡತಕ್ಕಂಥದ್ದು. ಸೊ ಬಿಫೋರ್ ಗೋಯಿಂಗ್ ಟು ಇಂಟಿಗ್ರೇಟ್ ಅವರ್ ಗೂಗಲ್ ಕ್ಲಾಸ್ ರೂಮ್ ವಿತ್ ದೀಸ್ ವೆಬ್ಸೈಟ್ಸ್, let us know about the steps. What are the steps involved in integration? So Google Classroom, Quizzes, and GoFormative. So this is the first step. Sign up in Quizzes website by using www.quizzes.com by using your email ID. As same in GoFormative also. GoFormative ಅಲ್ಲೂ ಕೂಡ ಸೇಮ್ GoFormative.com ಅಲ್ಲಿ ಹೋಗಿ ನಮ್ಮ ಇಮೇಲ್ ಐ ಡಿಯನ್ನು ಯೂಸ್ ಮಾಡಿ we can create an account or sign up with this website. Then create account. ನಿಮ್ಮ ಪ್ರೊಫೈಲ್ ಅನ್ನ ಸೆಟ್ ಮಾಡೋದ್ರ ಮೂಲಕ ಸೆಟ್ ಅಪ್ ಪ್ರೊಫೈಲ್ ಬೈ ಸೆಲೆಕ್ಟಿಂಗ್ ಫೀಲ್ಡ್ ಅಂಡ್ ಗ್ರೇಡ್. ಯಾವ ಗ್ರೇಡ್ಗೆ ನೀವು ಟೀಚ್ ಮಾಡ್ತಿದ್ರಿ, ಯಾವ ಗ್ರೇಡ್ಗೆ ನೀವು ಅಸೆಸ್ಮೆಂಟ್ ಅನ್ನ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ ಅಥವಾ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ ಅನ್ನೋದನ್ನ ಚೆಕ್ ಮಾಡಿಕೊಂಡು ನೀವು ನಿಮ್ಮ ಪ್ರೊಫೈಲ್ ಅನ್ನ ಸೆಟ್ ಅಪ್ ಮಾಡ್ತಕ್ಕಂಥದ್ದು. ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಅಂಡ್ ಥರ್ಡ್ ಒನ್, ಇಂಟಿಗ್ರೇಟ್ ವಿತ್ ಗೂಗಲ್ ಕ್ಲಾಸ್ ರೂಮ್. ಈ ವೆಬ್ಸೈಟ್ ಗಳನ್ನ ನಾವು ನಮ್ಮ ಗೂಗಲ್ ಕ್ಲಾಸ್ ರೂಮ್ ಜೊತೆ ಇಂಟಿಗ್ರೇಟ್ ಮಾಡೋದು ಹೇಗೆ. ಸೊ ನಾನು ಇವತ್ತು ಅದನ್ನು ಕೂಡ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹೌ ಟು ಇಂಟಿಗ್ರೇಟ್ ಅವರ್ ಗೂಗಲ್ ಕ್ಲಾಸ್ ರೂಮ್ ವಿತ್ ದೀಸ್ ವೆಬ್ಸೈಟ್. ಒನ್ ಕ್ವಿಝಿಸ್ ಅಂಡ್ ಸೆಕೆಂಡ್ ಒನ್ ಫಾರ್ಮೇಟಿವ್ ವೆಬ್ಸೈಟ್. ನೆಕ್ಸ್ಟ್, ಫೋರ್ತ್ ಸ್ಟೆಪ್, create and assign quiz. Create quiz by using by adding questions, or import by teleport, assign to class or play with the class. ಇಲ್ಲಿ ನಾವು ಕ್ವಿಜ್ ಅನ್ನ ಕ್ರಿಯೇಟ್ ಮಾಡೋದು, ನೀವು ಕ್ವಶನ್ಸ್ ಅನ್ನ ಆಡ್ ಮಾಡೋದ್ರ ಮೂಲಕ ಕ್ರಿಯೇಟ್ ಮಾಡಬಹುದು. ಮತ್ತೆ ಬೇರೆ ಕಡೆ ರೆಡಿ ಇರ್ತಕ್ಕಂಥ ಕ್ವಶನ್ಸ್ ಅನ್ನು ಇಂಪೋರ್ಟ್ ಮಾಡ್ಕೊಬಹುದು. ಮತ್ತೆ ಕ್ಲಾಸ್ಗೆ ಹೇಗೆ ಅದನ್ನ ಅಸೈನ್ ಮಾಡೋದು, ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ ಇರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ ಹೇಗೆ ಅಸೈನ್ ಮಾಡೋದು, ಅಥವಾ ಪ್ಲೇ ವಿತ್ ಕ್ಲಾಸ್, ನಮ್ಮ ತರಗತಿ ವಿದ್ಯಾರ್ಥಿಗಳ ಜೊತೆ ಆಟವನ್ನ ಆಡ್ತಕ್ಕಂಥ, ಆ ಕ್ವಿಜ್ ಆಟವನ್ನ ಆಡ್ತಕ್ಕಂಥದ್ದು ಲೈವ್ ಆರ್ ರಿಯಲ್ ಟೈಮ್ ನಲ್ಲಿ. ಸೊ ದಿಸ್ ಈಸ್ ಅವರ್ ಅಜೆಂಡಾ. ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋಣ ಕ್ವಿಝಿಸ್ ಅಲ್ಲಿ, ಮತ್ತೆ ಫಾರ್ಮೇಟಿವ್ ಅಲ್ಲಿ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಮಾಡಿದ ಮೇಲೆ ನಾವು ಒಂದು ನಮ್ಮ ಗೂಗಲ್ ಕ್ಲಾಸ್ ರೂಮ್ ನ ಜೊತೆನಲ್ಲಿ ಹೇಗೆ ಅದನ್ನ ಇಂಟಿಗ್ರೇಟ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ನಾವೀಗ ವೆಬ್ಸೈಟ್ ಅಲ್ಲಿ ಇದ್ದೀವಿ. ವೆಬ್ ಬ್ರೌಸರ್ ಅಲ್ಲಿ GoFormative ಅಂತೇಳಿ ಟೈಪ್ ಮಾಡಿ
goformative.com ಅಂತ ಬರುತ್ತೆ. ಜಸ್ಟ್ ಕ್ಲಿಕ್ ಆನ್ goformative.com. ಇಲ್ಲಿ ನಿಮಗೆ ಕೆಳಗಡೆ ವೆಬ್ ರಿಸಲ್ಟ್ಸ್ ಅಲ್ಲಿ ತೋರಿಸ್ತಾ ಇದೆ goformative ಅಂತೇಳಿ. ಸೊ ಈ goformative ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಈ ಫಾರ್ಮೇಟಿವ್ ಅಂತಕ್ಕಂಥ ಫಾರ್ಮೇಟಿವ್ ಅನ್ನೋ ಒಂದು ವೆಬ್ಸೈಟ್ ನಿಮ್ಗೆ ವೆಬ್ ಪೇಜ್ ಓಪನ್ ಆಗುತ್ತೆ. ನೋಡಿ ಫಾರ್ಮೇಟಿವ್ ಇದೆ. ದಿಸ್ ಈಸ್ ದ ವೆಬ್ ಪೇಜ್, ಮೇನ್ ಪೇಜ್ ಆಫ್ goformative.com. ಇಲ್ಲಿ ನಾನೀಗ ಸೈನ್ ಅಪ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿದೆ ಪವರ್ ಅಪ್ ಯುವರ್ ಇನ್ ಪರ್ಸನ್ ಆರ್ ವರ್ಚುವಲ್ ಕ್ಲಾಸ್ ರೂಮ್. ಟೀಚರ್ಸ್, ಸ್ಟೂಡೆಂಟ್ಸ್ ಮತ್ತೆ ಸ್ಕೂಲ್ಗಳಿಗೆ ಇದು ಫ್ರೀ ಆಗಿ ಕೊಡ್ತಾ ಇರ್ತಕ್ಕಂಥದ್ದು. ನಾನು ಇಲ್ಲೂ ಕೂಡ ಮತ್ತೆ ಸೈನ್ ಅಪ್ ಆಪ್ಷನ್ ಅನ್ನ ತಗೊಳ್ತಾ ಇದ್ದೀನಿ. ಸೈನ್ ಅಪ್ ಆಪ್ಷನ್ ಹೋದ್ರೆ ಐ ಆಮ್ ಎ ಟೀಚರ್ ಆರ್ ಐ ಆಮ್ ಎ ಸ್ಟೂಡೆಂಟ್ ಅಂತ ಕೇಳುತ್ತೆ. ನಾವು ಆಸ್ ಎ ಟೀಚರ್ ನಾವು ಇದನ್ನ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೈನ್ ಅಪ್ ಆಪ್ಷನ್ ಸೇಮ್ ನಿಮ್ಗೆ ಇದರಲ್ಲಿ ಬಂದಂತ ಕ್ವಿಜಿಸ್ ಅಲ್ಲಿ ಬಂದಂತದ್ದೇ ಬರುತ್ತೆ. ಇಮೇಲ್ ಐಡಿ, ಪಾಸ್ವರ್ಡ್ ಮತ್ತೆ ಪಾಸ್ವರ್ಡ್ ರಿಪೀಟ್ ಮಾಡಿ ಫ್ರೀ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಅದರ್ವೈಸ್ ಯು ಕ್ಯಾನ್ ಸೈನ್ ಅಪ್ ವಿತ್ ಗೂಗಲ್, ಸೈನ್ ಇನ್ ವಿತ್ ಗೂಗಲ್ ಅಂತ ಇದೆ. ಸೊ ಅದ್ರ ಮೂಲಕ ಬೇಕಾದ್ರೆ ನೀವು ಸೈನ್ ಅಪ್ ಆಗ್ಬೋದು. ನಿಮ್ಗೆ ಆಲ್ರೆಡಿ ಯಾವ ಇಮೇಲ್ ಐಡಿಗಳಲ್ಲಿ ಲಾಗಿನ್ ಆಗಿರ್ತೀರಿ ಆ ಇಮೇಲ್ ಐಡಿ ಲಿಸ್ಟ್ ಬರುತ್ತೆ. ಸೊ ನಾನಿಲ್ಲಿ drmarutyn@gmail.com ಇಂದ ಲಾಗಿನ್ ಆಗ್ತಾ ಇದ್ದೀನಿ. ಸೊ ಲಾಗಿನ್ ಆದಾಗ ನಿಮಗೆ ಡೈರೆಕ್ಟ್ ಆಗಿ goformative ವೆಬ್ಸೈಟ್ಗೆ ಲಿಂಕ್ ಆಗುತ್ತೆ. ನೀವು ಇಲ್ಲಿ ಸ್ಕೂಲ್ ಇಲ್ಲಿ ಒಳಗಡೆ ಲಾಗಿನ್ ಆದಾಗ ಈ ಡೀಟೇಲ್ಸ್ ಕೇಳುತ್ತೆ. ನೀವು ಯಾವ ಸ್ಕೂಲು, ನಿಮ್ಮ ಸ್ಕೂಲ್ ಹೆಸರು ಟೈಪ್ ಮಾಡಿ ಅಂತ. ಸ್ಕೂಲ್ ಹೆಸರು ಲಿಸ್ಟ್ ಆಗಿದ್ರೆ ಬರುತ್ತೆ. ಇಲ್ಲ ಅಂತಂದ್ರೆ ನಾಟ್ ಇನ್ ಸ್ಕೂಲ್ ಅಂತ ಅಂದಾಗ ನೀವು ಇಲ್ಲಿ ಬೇಕಾದ್ರೆ ನಿಮ್ಮ ಸ್ಕೂಲ್ ಅನ್ನ ಹೆಸರನ್ನ ಟೈಪ್ ಮಾಡಬಹುದು. ಯಾವ ಸ್ಕೂಲ್ ಅನ್ನ ಟೈಪ್ ಮಾಡಿ, ಸಿಟಿ ಯಾವುದು ಅಂತ ಕೇಳುತ್ತೆ, ಸಿಟಿ ಹಾಕಿ ಇದಾದ್ಮೇಲೆ ಲೆಟ್ಸ್ ಗೋ ಅಂತೇಳಿ ಕ್ರಿಯೇಟ್ ಮಾಡಿ ಒಂದು ಐ ಅಗ್ರಿ ಬಟನ್ ಇದೆ. ಸೊ ಅದನ್ನ ಕ್ಲಿಕ್ ಮಾಡಿಕೊಂಡು ನೀವು ಮುಂದಕ್ಕೆ ಲೆಟ್ಸ್ ಗೋ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಡಿ ಅಕೌಂಟ್ ಕ್ರಿಯೇಟ್ ಆಯ್ತು. ದಿಸ್ ಇಸ್ goformative ಅಕೌಂಟ್. ನಿಮ್ಮ ಇದರಲ್ಲಿ ವೆಬ್ಸೈಟ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಂತ ಫ್ರೀ ಅಕೌಂಟ್. ಇಲ್ಲಿ ನೋಡಿ ಫಾರ್ಮೇಟಿವ್ಸ್ ಅಂತ ಇದೆ, ಕ್ಲಾಸಸ್ ಅಂತ ಇದೆ, ಟ್ರ್ಯಾಕರ್ ಅಂತ ಇದೆ, ಲೈಬ್ರರಿ ಅಂತ ಇದೆ. ಮತ್ತೆ ಈ ಕಡೆಗೆ ಬಂದ್ರೆ ನಿಮ್ಮ ಅಕೌಂಟ್ ಇನ್ಫಾರ್ಮೇಶನ್ ಇದೆ, ಸೆಟ್ಟಿಂಗ್ಸ್, ಪ್ಲಾನ್, ಯಾವ್ದಾದ್ರು ಪ್ಲಾನ್ ಅಲ್ಲಿ ಇದು ಪೇಯ್ಡ್ ವರ್ಷನ್ಗಳು ಕೂಡ ಇದೆ. ಟ್ರೈ ಪ್ರೀಮಿಯಂ ಅಂತ ಬರ್ತಿದೆ ನೋಡಿ. ಈ ಟ್ರೈ ಪ್ರೀಮಿಯಂಗೆ ಹೋದಾಗ, ಪೇಯ್ಡ್ ವರ್ಷನ್ಗೆ ಹೋದಾಗ ನಿಮ್ಗೆ ಫೀಚರ್ಸ್ ಜಾಸ್ತಿ ಸಿಗುತ್ತೆ. ಫ್ರೀ ಆಗಿ ವರ್ಕ್ ಮಾಡಕ್ ಹೋದಾಗ ಫೀಚರ್ಸ್ ಕಡಿಮೆ ಸಿಗುತ್ತೆ. ಫ್ರೀಯಾಗಿ ವರ್ಕ್ ಮಾಡಿದ್ರು ಎನಫ್ ಅನ್ಸುತ್ತೆ. ಆಸ್ ಎ ಸ್ಕೂಲ್ ಟೀಚರ್ ಅಥವಾ ಕಾಲೇಜ್ ಟೀಚರ್ ಫ್ರೀಯಾಗೂ ಕೂಡ ವರ್ಕ್ ಮಾಡಬಹುದು. ಸೊ ಈಗ ಇಲ್ಲಿ ಕ್ಲಾಸಸ್, ನನ್ನ ಇವತ್ತಿನ ಅಜೆಂಡಾ ಕ್ಲಾಸಸ್ ಗೂಗಲ್ ಕ್ಲಾಸ್ನ ಜೊತೆ ಇಂಟಿಗ್ರೇಟ್ ಮಾಡೋದಾಗಿರೋದ್ರಿಂದ ಬರೀ ಕ್ಲಾಸ್ ಬಗ್ಗೆ ಹೋಗ್ತೀನಿ. ಇದರಲ್ಲಿ ಕ್ವಶನ್ಸ್ ಅನ್ನ ಹೇಗೆ ಡೆವಲಪ್ ಮಾಡೋದು ಅನ್ನೋದು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. goformative ಅಲ್ಲಿ ಕ್ವಶನ್ ಬ್ಯಾಂಕ್ ಅನ್ನ ಹೇಗೆ ರೆಡಿ ಮಾಡೋದು, ಕ್ವಶನ್ ಅನ್ನ ಅಸೈನ್ ಮಾಡೋದು ಹೇಗೆ, ರಿಪೋರ್ಟ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಇವತ್ತು ಜಸ್ಟ್ ಟು ಇಂಟಿಗ್ರೇಟ್ ದ ಕ್ಲಾಸಸ್, ನಮ್ಮ ಗೂಗಲ್ ಕ್ಲಾಸ್ ಅನ್ನ ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ. ನೋಡಿ ಕ್ಲಾಸಸ್ ಅಂತ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಫಾರ್ಮೇಟಿವ್ ಇದೆ, ಫಾರ್ಮೇಟಿವ್ ಪಕ್ಕ ಕ್ಲಾಸಸ್ ಅಂತ ಇದೆ. ಆ ಕ್ಲಾಸಸ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರೆ ಈ ಕ್ಲಾಸಸ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಗೂಗಲ್ ಕ್ಲಾಸ್ ರೂಮ್ ನ ಜೊತೆನಲ್ಲಿ ಇಂಟಿಗ್ರೇಟ್ ಮಾಡೋದಕ್ಕೆ ಆಪ್ಷನ್ ಬರುತ್ತೆ. ಜಸ್ಟ್ ಕ್ಲಿಕ್ ಆನ್ ಕ್ಲಾಸಸ್. ಕ್ಲಾಸಸ್ ಜೊತೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನ್ಯೂ ಕ್ಲಾಸ್, ಗೂಗಲ್ ಕ್ಲಾಸ್ ರೂಮ್ ಸಿಂಕ್, ಕ್ಲೆವರ್ ರೋಸ್ಟರ್ ಸಿಂಕ್ ಅಂತ. ಇದು ಕ್ಲೆವರ್ ರೋಸ್ಟರ್ ಅನ್ನೋದು ಗೂಗಲ್ ಕ್ಲಾಸ್ ರೂಮ್ ತರದ ಇನ್ನೊಂದು ಕ್ಲಾಸು, ಅದ್ರ ಜೊತೆ ಸಿಂಕ್ ಮಾಡ್ಬೋದು. ಹೊಸ ಕ್ಲಾಸ್ ಅನ್ನು ಕ್ರಿಯೇಟ್ ಮಾಡಬಹುದು. ನಾವು ಹೇಗೆ ಕ್ವಿಜಿಸ್ ಅಲ್ಲಿ ಮಾಡಿದ್ವಿ ಅದೇ ತರ ಕ್ರಿಯೇಟ್ ಮಾಡಬಹುದು. ನಾನು ಇಲ್ಲಿ ಗೂಗಲ್ ಕ್ಲಾಸ್ ರೂಮ್ ಸಿಂಕ್ ಅಂತ ತಗೊಳ್ತಾ ಇದ್ದೀನಿ. ನನ್ನ ಗೂಗಲ್ ಕ್ಲಾಸ್ ರೂಮ್ ಏನಿದೆ ಈ ಸೆಕೆಂಡ್ ಸೆಮಿಸ್ಟರ್ ಗೂಗಲ್ ಕ್ಲಾಸು, ಇದ್ರ ಜೊತೆನಲ್ಲಿ ಲಿಂಕ್ ಮಾಡೋದಕ್ಕೆ, ಇಂಟಿಗ್ರೇಟ್ ಮಾಡೋದಕ್ಕೆ ಮಾಡ್ತಾ ಇರೋದು. ಸೊ ಹಾಗಾಗಿ ಗೂಗಲ್ ಕ್ಲಾಸ್ ರೂಮ್ ಸಿಂಕ್ ಅನ್ನ ಪ್ರೆಸ್ ಮಾಡಿದಾಗ ಮತ್ತೆ ನಿಮ್ಗೆ ಸೈನ್ ಇನ್ ಆಪ್ಷನ್ ಕೇಳ್ತಿದೆ. ಯಾವ ಇಮೇಲ್ ಐಡಿಯಿಂದ ನೀವು ಗೂಗಲ್ ಕ್ಲಾಸ್ ರೂಮ್ ಕ್ರಿಯೇಟ್ ಮಾಡಿದ್ರಿ ಆ ಒಂದು ಇಮೇಲ್ ಐಡಿಯನ್ನ ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಗೆ ಈ ನೋಡಿ ಮ್ಯಾನೇಜ್ ಅವರ್ ವರ್ಕ್ ಅಂಡ್ ಗ್ರೇಡ್ಸ್ ಫಾರ್ ಸ್ಟೂಡೆಂಟ್ಸ್ ಇನ್ ದ ಗೂಗಲ್ ಕ್ಲಾಸ್ ರೂಮ್ ಒಂದು ಅಲೋಗೆ ಸಬ್ಮಿಷನ್ ಕೇಳ್ತಾ ಇದೆ, ಪರ್ಮಿಷನ್ ಕೇಳ್ತಾ ಇದೆ. ನೀವು ಇದು ಫಾರ್ಮೇಟಿವ್ ಜೊತೆನಲ್ಲಿ ಇಂಟಿಗ್ರೇಟ್ ಮಾಡೋದಕ್ಕೆ ಒಪ್ಕೊಳ್ತಿದ್ದೀರಾ ಇಲ್ವಾ ಅಂತ ಜಸ್ಟ್ ಕ್ಲಿಕ್ ಆನ್ ಅಲೋ ಮಾಡ್ತಿದ್ದಾಗೆ ಗೂಗಲ್ ಕ್ಲಾಸ್ ರೂಮ್ ಇಂಪೋರ್ಟ್ ಅಂತ ಈ ಒಂದು ಪಾಪ್ಅಪ್ ವಿಂಡೋ ಬರುತ್ತೆ. ಈ ವಿಂಡೋದಲ್ಲಿ ಕೇಳುತ್ತೆ ಯಾವ ಕ್ಲಾಸಸ್ ಅಂತ. ನೀವು ಇಲ್ಲಿ ನಾನು ಆಗ್ಲೇ ಹೇಳಿದ ಕ್ಲಾಸಸ್ ಜಾಸ್ತಿ ಇದ್ರೆ ಅವೆಲ್ಲಾನು ಕೂಡ ಇಂಟಿಗ್ರೇಟ್ ಮಾಡ್ಬೋದು. ನಾನು ಒಂದೇ ಒಂದು ಕ್ಲಾಸ್ ಆಗಿರೋದ್ರಿಂದ ಜಸ್ಟ್ ಕ್ಲಿಕ್ ಆನ್ ಸೆಕೆಂಡ್ ಸೆಮಿಸ್ಟರ್ LTA. ಮತ್ತೆ ಇಲ್ಲಿ ಕೆಳಗಡೆಗೆ ಸ್ಟೂಡೆಂಟ್ಸ್ ನೇಮ್ ಲಿಸ್ಟ್ ಬರುತ್ತೆ. ಯಾವ ಸ್ಟೂಡೆಂಟ್ಸ್ ನೇಮ್ಗಳು ಬಂದಿರ್ತಾರೆ, ಅದರ ಗೂಗಲ್ ಕ್ಲಾಸ್ ಅಲ್ಲಿ ಇರ್ತಾರೆ, ಅವರನ್ನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಈ ಚೆಕ್ ಬಾಕ್ಸ್ ಅನ್ನ ನೀವು ಚೆಕ್ ಮಾಡ್ಕೊಂಡ್ರೆ ಮಾತ್ರ ಅವರು ಕ್ಲಾಸ್ಗೆ ಬರ್ತಾರೆ. ಇವ್ರು ಬೇಡ ಅನ್ನೋದಾದ್ರೆ ಅವ್ರನ್ನ ಬಿಟ್ಬಿಡ್ಬೋದು ನೀವು. ಇಲ್ಲ ಅಂತಂದ್ರೆ ಇವ್ರನ್ನ ಹಾಗೆ ಬಿಟ್ರೆ ಯಾರು ಬರೋದೇ ಇಲ್ಲ. ಇಲ್ಲಿ ನೋಡಿ ನಾನು ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡ್ಕೊಂಡಾಗ ಇಂಪೋರ್ಟ್ ಅಂತ ಬರ್ತಾ ಇದೆ. ಯಾರು ಸ್ಟೂಡೆಂಟ್ಸೇ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಇಂಪೋರ್ಟ್ ಮಾಡಕ್ ಆಗೋದೇ ಇಲ್ಲ.
ಸೊ ಹಾಗಾಗಿ ನಿಮ್ಗೆ ಬೇಕಾದಂತೆ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನೀವು ಇಲ್ಲಿ ಇಂಪೋರ್ಟ್ ಮಾಡ್ಕೊಬಹುದು. ಟೀಚರ್ ಇದ್ದಾರೆ, ಒಂದು ಮಾರುತಿ ಅನ್ನೋ ಒಂದು ಹೆಸರಿದೆ, ಅವೆರಡನ್ನು ನಾನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಜನ ಇದ್ರೆ ಅಷ್ಟು ಜನದ ಹೆಸರು, 40 ಜನ ಇದ್ರೆ 40 ಜನದ್ದು ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡು ನೀವು ಇಂಪೋರ್ಟ್ ಮಾಡ್ಕೊಂಡ್ರೆ ಅವರು ಇಲ್ಲಿಗೆ ಬರ್ತಾರೆ. ನೋಡಿ, ಇಲ್ಲಿ ಬಂದಿದೆ ಸೆಕೆಂಡ್ ಸೆಮಿಸ್ಟರ್ LTA ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ನೋ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ ಅಂತ ತೋರಿಸ್ತಿದೆ. ಬೇಕಾದ್ರೆ ನಾವು ಇಲ್ಲಿ ಆಡ್ ಮಾಡ್ಬೋದು. LTA ಇಲ್ಲಿ ಡೈರೆಕ್ಟ್ ಆಗಿ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅನ್ನೋದನ್ನ ಆಡ್ ಮಾಡ್ಕೊಬಹುದು. ಸ್ಟೂಡೆಂಟ್ಸ್ ಗಳನ್ನ ಆಡ್ ಮಾಡೋದಕ್ಕೂ ಕೂಡ ಪ್ರಾವಿಷನ್ ಇದೆ ಅಲ್ಲಿ. ಇಲ್ಲಿ ನೋಡಿ, ಈ ಒಂದು ಕೋಡ್ ಏನಿದೆ, ಈ ಕೋಡ್ ಅನ್ನ ಸ್ಟೂಡೆಂಟ್ಸ್ ಜೊತೆ ಶೇರ್ ಮಾಡಿದ್ರೆ ಸಾಕು, ಅವರೆಲ್ಲ ಬಂದಿದ್ದಕ್ಕೆ ಜಾಯಿನ್ ಆಗ್ತಾರೆ, ಸ್ಟೂಡೆಂಟ್ಸ್ ಗಳು ಜಾಯಿನ್ ಆಗ್ತಾರೆ. ಸೊ ಇಲ್ಲಿ ನೀವು ಮತ್ತೆ ಆಸ್ ಯೂಶುವಲ್ ಕ್ವಿಝಸ್ ಅಲ್ಲಿ ಮಾಡಿದಂತ ಆಕ್ಟಿವಿಟೀಸ್ ಗಳನ್ನೇ ಮಾಡಬಹುದು. ಸೆಕೆಂಡ್ ಸೆಮಿಸ್ಟರ್ ಅನ್ನೋ ಒಂದು ಕ್ಲಾಸ್ ಅನ್ನ ನನ್ನ ಗೂಗಲ್ ಕ್ಲಾಸ್ ರೂಮ್ ಅನ್ನ ಇಂಟಿಗ್ರೇಟ್ ಮಾಡಿದ್ದೀನಿ. ಒಂದು ಕ್ಲಾಸ್ ಇಂಟಿಗ್ರೇಟ್ ಆಗಿದೆ, ನೋಡಿ ತೋರಿಸ್ತಾ ಇದೆ. ನಾನೀಗ ಇವ್ರಿಗೆ ಒಂದು ಕ್ವಿಜ್ ಅನ್ನ ಅಸೈನ್ ಮಾಡ್ತಾ ಇದ್ದೀನಿ. ಡೆವಲಪ್ಮೆಂಟ್ ಅನ್ನೋ ಒಂದು ಕ್ವಿಜ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅಸೈನ್ ಮಾಡಬಹುದು. ನಿಮ್ಮ ಲೈಬ್ರರಿನಲ್ಲಿ ಇರುತ್ತೆ. ನೀವು ಯಾವ್ದಾದ್ರು ಕ್ವಿಜ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಅವೆಲ್ಲನೂ ಕೂಡ ಇಲ್ಲಿ ಇರ್ತವೆ. ಮತ್ತೆ ಒಂದಷ್ಟು ಟೆಂಪ್ಲೇಟ್ಸ್ ಗಳಿದೆ, ರೆಡಿ ಇರ್ತಕ್ಕಂಥ ಬೇರೆಯವ್ರು ಮಾಡಿರ್ತಕ್ಕಂಥ ಕ್ವಶನ್ಸ್ ಗಳು ಇಲ್ಲಿ ಇರ್ತವೆ. ಆ ಕ್ವಶನ್ಸ್ ನಾವಿಲ್ಲಿ ಅಸೈನ್ ಮಾಡಬಹುದು. ಸೊ ಹಾಗಾಗಿ ನಾನಿಲ್ಲಿ ಡೆವಲಪ್ಮೆಂಟ್ ಅನ್ನೋ ಒಂದು ಕ್ವಿಜ್ ಅನ್ನ ಹೇಗೆ ಫಾರ್ಮೇಟಿವ್ ಅಲ್ಲಿ ಮಾಡ್ಕೊಂಡಂತ ಅಸೈನ್ಮೆಂಟ್ ಅನ್ನ ಅಥವಾ ಕ್ವಿಜ್ ಅನ್ನ ಹೇಗೆ ಅಸೈನ್ ಮಾಡೋದು ಅಂತಂದ್ರೆ, ಇಲ್ಲಿ ನಾನೊಂದು ಡೆವಲಪ್ಮೆಂಟ್ ಸೈಕಾಲಜಿ ಮೇಲೆ ಒಂದು ಕ್ವಿಜ್ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಈಗ ಮಾಡ್ಕೊಂಡಿರ್ತಕ್ಕಂಥ ಕ್ವಿಜ್ ಅನ್ನ ಹೇಗೆ ಅಸೈನ್ ಮಾಡೋದು ಅಂತ, ನೀವು ಹೊಸ ಕ್ವಿಜ್ ಅನ್ನ ಮಾಡೋದಾದ್ರೆ ನೀವು ಫಾರ್ಮೇಟಿವ್ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೊಬಹುದು. ಅದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಈಗ ನಾನು ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥ ಇಂಟಿಗ್ರೇಟ್ ಮಾಡಿರ್ತಕ್ಕಂಥ ನಮ್ಮ ಗೂಗಲ್ ಕ್ಲಾಸ್ ರೂಮ್ಗೆ ಈ ಕ್ವಿಜ್ ಅನ್ನ ಅಸೈನ್ ಮಾಡ್ತಾ ಇದ್ದೀನಿ. ಜಸ್ಟ್ ಕ್ಲಿಕ್ ಆನ್ ದಟ್ ಟಾಪಿಕ್, ಯಾವ ಟಾಪಿಕ್ ಮೇಲೆ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಆ ಟಾಪಿಕ್ ಅನ್ನ ಕ್ವಿಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೇಲೆ ಆಪ್ಷನ್ ಬರುತ್ತೆ ನೋಡಿ, ಎಡಿಟ್ ಅಸೈನ್ ವ್ಯೂ ರೆಸ್ಪಾನ್ಸ್ ಅಂತ ಹೇಳಿ. ಸೊ ಈ ಅಸೈನ್ ಅನ್ನೋ ಆಪ್ಷನ್ಗೆ ಹೋಗಿ. ಸೊ ಅಸೈನ್ ಅನ್ನೋ ಆಪ್ಷನ್ಗೆ ಹೋದ್ರೆ ಇಲ್ಲಿ ಯಾವ ನೀವು ಗೂಗಲ್ ಕ್ಲಾಸ್ ರೂಮ್ ಅನ್ನ ಇಂಟಿಗ್ರೇಟ್ ಮಾಡಿರ್ತೀವಿ ಅದನ್ನು ತೋರಿಸ್ತಾ ಇರುತ್ತೆ. ಜಸ್ಟ್ ಕ್ಲಿಕ್ ಆನ್ ಸೆಕೆಂಡ್ ಸೆಮಿಸ್ಟರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಸೈನ್ ಅಂಡ್ ಪೋಸ್ಟ್ ಗೂಗಲ್ ಅಂತ ಬರುತ್ತೆ, ಅಸೈನ್ ಓನ್ಲಿ ಅಂತಲೂ ಬರುತ್ತೆ. ಅಸೈನ್ ಓನ್ಲಿ ಅಂತಂದ್ರೆ ಗೂಗಲ್ ಕ್ಲಾಸ್ ರೂಮ್ ನಲ್ಲಿ ಅದು ಪೋಸ್ಟ್ ಆಗೋದಿಲ್ಲ, ಬರೀ ಅಸೈನ್ ಓನ್ಲಿ ಅಷ್ಟೇ ಬರುತ್ತೆ. ಆದ್ರೆ ನಾನಿಲ್ಲಿ ಗೂಗಲ್ ಕ್ಲಾಸ್ ರೂಮ್ಗೂ ಅದನ್ನ ಅಸೈನ್ ಮಾಡಬೇಕಾಗಿರೋದ್ರಿಂದ ಜಸ್ಟ್ ಅಸೈನ್ ಅಂಡ್ ಪೋಸ್ಟ್ ಗೂಗಲ್ ಅಂತೇಳಿ ಕ್ಲಿಕ್ ಮಾಡಿ. ಸೊ ಅಸೈನ್ ಅಂಡ್ ಪೋಸ್ಟ್ ಗೂಗಲ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಯಾವ ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ ನೀವು ಅದನ್ನ ಅಸೈನ್ ಮಾಡಬೇಕು ಅಂತಿದ್ರಿ ಅದನ್ನ ಕೇಳುತ್ತೆ. ಅದನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಗೂಗಲ್ ಕ್ಲಾಸ್ ರೂಮ್ ಯಾವ ಇಮೇಲ್ ಐ ಡಿಯಿಂದ ಕ್ರಿಯೇಟ್ ಮಾಡಿದ್ರಿ ಆ ಇಮೇಲ್ ಐ ಡಿಯ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ಅಸೈನ್ ಆಗುತ್ತದೆ. ಸೊ ಅಸೈನ್ ಅಂಡ್ ಪೋಸ್ಟ್ ಗೂಗಲ್ ಕ್ಲಾಸ್ ರೂಮ್. ಸೊ ಇಲ್ಲಿ ನಿಮ್ಗೆ ಕ್ಲಾಸ್ ರೂಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಕ್ಲಾಸ್ ರೂಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಅಸೈನ್ ಆಗುತ್ತದೆ. ದಿಸ್ ಈಸ್ ಅಬೌಟ್ ಹೌ ಟು ಅಸೈನ್ ಗೂಗಲ್ ಕ್ಲಾಸ್ ರೂಮ್. ಗೂಗಲ್ ಕ್ಲಾಸ್ ರೂಮ್ಗೆ ಹೇಗೆ ಅದನ್ನ ಅಸೈನ್ ಮಾಡೋದು ಅಂತಕ್ಕಂಥದ್ದು ನಿಮ್ಗೆ ನೋಡಿ. ಅಸೈನ್ ಆಗಿದೆ. ಈಗ ಅಸೈನ್ ಆಗ್ಬಿಟ್ಟು ನಿಮ್ಗೆ ಇಲ್ಲಿ ನೀಡ್ ಟು ಪೋಸ್ಟ್ ದಿಸ್ ಸಮ್ವೇರ್ ಎಲ್ಸ್ ಅಂತ ಕೇಳ್ತಾ ಇದೆ, ಮತ್ತೆ ಈ ಕೋಡ್ ಕೇಳ್ತಾ ಇದೆ. ಈ ಕೋಡ್ ಅನ್ನು ಕೂಡ ಕೊಟ್ಟು ಡೈರೆಕ್ಟ್ ಆಗಿ ನಾವು ಅವ್ರಿಗೆ ಅಸೈನ್ ಮಾಡೋದಕ್ಕೆ ಕೇಳ್ಬೋದು, ಅಥವಾ ಡೈರೆಕ್ಟ್ ಆಗಿ ಈ ತರ ಅಸೈನ್ ಗೆ ಒಂದು ವೆಬ್ಸೈಟ್ ID ಮತ್ತೆ ಅವ್ರಿಗೆ ಒಂದು ಕೋಡ್, ಇವೆರಡನ್ನು ಕೊಟ್ಟು ನಾವು ಕೇಳ್ಬೋದು. ಇಲ್ಲ ಅಂದ್ರೆ ಗೂಗಲ್ ಕ್ಲಾಸ್ ರೂಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಅಸೈನ್ಗೆ ಕೊಡ್ಬೋದು. ಸೊ ಈ ತರ ಅಸೈನ್ಮೆಂಟ್ ಅನ್ನ ವಿದ್ಯಾರ್ಥಿಗಳಿಗೆ ಹೇಗೆ ನಾವು ಕ್ವಿಜ್ ಅನ್ನ ಕೊಟ್ಟಿದ್ದೇವೆ ಅನ್ನೋದು ತೋರಿಸುತ್ತೆ. ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಇದು ಅಸೈನ್ ಆಗಿದೆ. ನೋಡಿ, ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಇದು ಅಸೈನ್ ಆಗಿರ್ತಕ್ಕಂಥದ್ದನ್ನ ನೋಡ್ಬೋದು. ಅಸೈನ್ ಆಗಿದೆ, ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಗೆ ಅಸೈನ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ವ್ಯೂ ರೆಸ್ಪಾನ್ಸ್ ಅಂದ್ರೆ ಆ ಕಡೆಯಿಂದ ವಿದ್ಯಾರ್ಥಿಗಳು ಅದನ್ನ ಅಟೆಂಡ್ ಮಾಡಿದಾಗ ವಾಪಸ್ ಬರುತ್ತೆ. ವಾಪಸ್ ಬಂದಾಗ ನಿಮ್ಗೆ ಇಲ್ಲಿ ರೆಸ್ಪಾನ್ಸ್ ತೋರಿಸುತ್ತೆ. ಸೊ ದಿಸ್ ಈಸ್ ಅಬೌಟ್ ಗೋ ಫಾರ್ಮೇಟಿವ್, ಹೇಗೆ ನಾವು ಇಂಟಿಗ್ರೇಟ್ ಮಾಡೋದು ಮತ್ತೆ ಅದನ್ನ ಕ್ವಿಜ್ ಅಸೈನ್ಮೆಂಟ್ ಅನ್ನು ಹೇಗೆ ಕೊಡ್ತಕ್ಕಂಥದ್ದು ವೆಬ್ಸೈಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈ ಕ್ವಿಝಸ್ ನ ಜೊತೆನಲ್ಲಿ ಹೇಗೆ ಕ್ವಶನ್ಸ್ ಗಳನ್ನ ರೆಡಿ ಮಾಡೋದು, ಹೇಗೆ ಆ ಕ್ವಶನ್ಸ್ ಗಳನ್ನ ವಿದ್ಯಾರ್ಥಿಗಳ ಅಸೈನ್ ಮಾಡೋದು, ಮತ್ತೆ ಆ ರಿಪೋರ್ಟ್ ಅನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೋಡ್ತಾ ಇರಿ, ಮತ್ತೆ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅಲ್ಲಿವರೆಗೆ ನಮಸ್ಕಾರ.